ಮುನಿಸು ಶಮನಕ್ಕೆ ಯತೀಂದ್ರ ಸಂಧಾನ ಸಭೆಯನ್ನ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಸಚಿವ ಯತೀಂದ್ರ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಹಿಂದ ಸಂಘಟನೆ ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಇದೀಗ ಚರ್ಚೆಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತೆ ಅಹಿಂದವನ್ನ ಕಟ್ಟೋದಕ್ಕೆ ಸಜ್ಜಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇನ್ನು ಸಿದ್ದು ಪದತ್ಯಾಗ ಸಂದರ್ಭದಲ್ಲಿ ಸಾಹುಕಾರ್ ಸೈಲೆಂಟ್ ಆಗಿದ್ರು. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲೇ ಸಿದ್ದು ಜಾರಕಿಹೊಳಿ ನಡುವೆ ವಿರಸ ಉಂಟಾಗಿತ್ತು. ಇದೀಗ ಈ ಒಂದು ಮನಸ್ತಾಪ ಏನಿದೆ, ಈ ಒಂದು ಮನಸ್ತಾಪವನ್ನ ಸಂಧಾನ ಮಾಡೋದಕ್ಕೆ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಂಧಾನಕ್ಕೆ ಮುಂದಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಡಾಕ್ಟರ್ ಯತೀಂದ್ರ ಈ ಒಂದು ಸಂಧಾನದ ನಂತರ ಇದೀಗ ಸತೀಶ್ ಜಾರಕಿಹೊಳಿ ಮುಂದಿನ ರಾಜಕೀಯ ನಡೆ ಏನು ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕು. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಮೂಡಿರುವಂತಹ ಮುನಿಸು ಅಥವಾ ಅಸಮಾಧಾನ ಏನಿದೆ ಅದನ್ನು ಶಮನಗೊಳಿಸೋದಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಇವತ್ತು ಭೇಟಿಯನ್ನ ಮಾಡಿದ್ದಾರೆ. ಭೇಟಿ ಮಾಡಿ ಇಬ್ಬರು ನಾಯಕರು ಕೂಡ ಇದೀಗ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಅಸಮಾಧಾನ ಏನಿದೆ ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಅಂದ್ರೆ ಈ ರೀತಿಯಾಗಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಸತೀಶ್ ಮನಸ್ತಾಪವನ್ನ ಸರಿ ಮಾಡೋದಕ್ಕೆ, ಅಷ್ಟೇ ಅಲ್ಲದೆ ಎಲ್ಲ ಗೊಂದಲಗಳಿಗೆ ತೆರೆಯನ್ನ ಎಳೆಯೋದಕ್ಕೆ ಮತ್ತು ಅಸಮಾಧಾನವನ್ನ ಸರಿ ಮಾಡೋದಕ್ಕೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಸಂಧಾನ ಯತ್ನವನ್ನ ಮಾಡಿದ್ದಾರೆ. ಇದಾದ್ಮೇಲಾದ್ರೂ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು, ಹಾಗೆ ಇವರಿಬ್ಬರ ನಡುವಿನ ಈ ಒಂದು ಮನಸ್ತಾಪ ಏನಿದೆ ಅದು ಸರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು. ಹೀಗಾಗಿ ಸಿದ್ದು ಮತ್ತು ಸತೀಶ್ ಜಾರಕಿಹೊಳಿ ಮುನಿಸು ಶಮನಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸಂಧಾನಕ್ಕೆ ಇದೀಗ ಮುಂದಾಗಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಅವರು ಸಂಧಾನಕ್ಕೆ ಕೂಡ ಪ್ರಯತ್ನವನ್ನ ಮಾಡಿರುವಂತದ್ದು. ಇಬ್ಬರು ಕೂಡ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಚರ್ಚೆಯ ನಂತರದಲ್ಲಿ ಇವರ ನಡೆ ಹೇಗಿರುತ್ತೆ ಅನ್ನುವಂಥದ್ದು ಇದೀಗ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿರುವಂತದ್ದು. ಇಬ್ಬರು ಅಹಿಂದ ನಾಯಕರು ಇದೀಗ ಮತ್ತೆ ಮುಂದುವರಿತಾರ, ಅಷ್ಟೇ ಅಲ್ಲದೆ ಇಬ್ಬರ ಮಾತುಕತೆ ರಾಜಕೀಯ ಮಹತ್ವ ಏನು ಅನ್ನುವಂಥದ್ದು ಕೂಡ ಇದೀಗ ತೀವ್ರ ಕುತೂಹಲವನ್ನ ಕೆರಳಿಸಿರುವಂತದ್ದು. ಹೀಗಾಗಿ ಮತ್ತೆ ಅಹಿಂದವನ್ನ ಕಟ್ಟಲು ಇವರಿಬ್ಬರು ಕೂಡ ಸಜ್ಜಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಅವರ ಜೊತೆ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಅಸಮಾಧಾನ ಏನಿದೆ, ಆ ಅಸಮಾಧಾನ ಮನಸ್ತಾಪಗಳು ಇದೆಲ್ಲದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಮಾತುಕತೆಯನ್ನ ನಡೆಸಿರುವಂತದ್ದು. ಹೀಗಾಗಿ ಅಹಿಂದ ಸಂಘಟನೆ ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಮತ್ತೆ ಅಹಿಂದವನ್ನ ಕಟ್ಟೋದಕ್ಕೆ ಸಜ್ಜಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಸಿದ್ದು ಪದತ್ಯಾಗದ ಸಂದರ್ಭದಲ್ಲಿ ಸಾಹುಕಾರ್ ಅವರು ಸೈಲೆಂಟ್ ಆಗಿದ್ರು. ಇವರಿಬ್ಬರ ನಡುವೆ ಸಾಕಷ್ಟು ಮನಸ್ತಾಪಗಳು ಇದೆ, ಅಸಮಾಧಾನಗಳು ಇದೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಗೊತ್ತಾಗ್ತಾ ಇತ್ತು. ಅದರ ಬಗ್ಗೆ ಮಾತುಗಳು ಚರ್ಚೆಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತಿಮ್ಮೇಗೌಡ, ನಾವು ನೋಡ್ತಾ ಇದ್ದೀವಿ ರಾಜಕೀಯ ವಲಯದಲ್ಲಿ ಇಬ್ರು ಅಹಿಂದ ನಾಯಕರ ಮನಸ್ತಾಪ ಏನಿದೆ ಅದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಒಂದು ಅಸಮಾಧಾನ ತಣಿಸೋದಕ್ಕೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಆದಂತ ಪ್ರಮುಖ ಅಂಶಗಳು ಏನು, ಇದಾದ್ಮೇಲೆ ಇವರ ನಡೆಗಳು ಹೇಗಿರುತ್ತೆ ಅಂತ ತಿಮ್ಮೇಗೌಡ ಅವರೇ? ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯನವರಿಂದ ಅವರ ಒಂದು ಆಪ್ತ ಬಣ, ಅದರಲ್ಲೂ ಕೂಡ ಅಹಿಂದ ನಾಯಕರು ಎಲ್ಲೋ ಒಂದ್ ಕಡೆಗೆ ಅಂತರವನ್ನ ಕಾಯ್ದುಕೊಂಡ್ರ ಅಂತ. ಒಂದ್ ಕಡೆಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ದೂರ ಉಳ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ತುಂಬಾ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಜಮೀರ್ ಅಹಮದ್ ಅವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಪಿರಿಯಾಪಟ್ಟಣ ವೆಂಕಟೇಶ್ ಆಗಿರ್ಬೋದು. ಈ ರೀತಿಯಾಗಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ, ಅದರಲ್ಲೂ ಕೂಡ ಅಹಿಂದ ಚಳವಳಿಯಿಂದ ಬಂದಂತ ಅವರ ಅಹಿಂದ ಚಳವಳಿಯ ಕಾಲದಿಂದಲೂ ಕೂಡ ಜೊತೆಗಿದ್ದಂತ ನಾಯಕರುಗಳು ದೂರ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಅಹಿಂದ ಸಂಘಟನೆ ವಿಭಜನೆ ಆಯ್ತಾ, ಎಲ್ಲೊಂದ್ ಕಡೆಗೆ ಅಹಿಂದ ವರ್ಗದ ನಾಯಕರಲ್ಲಿ ಒಂದ್ ರೀತಿ ಭಿನ್ನಮತ ಸೃಷ್ಟಿ ಆಯ್ತಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ತುಂಬಾ ಅಂತರವನ್ನು ಕಾಯ್ದುಕೊಂಡಿದ್ರು. ಸತೀಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆಗೆ ಅಸಮಾಧಾನಗೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ
ಅವರ ಒಂದು ಸಿದ್ದರಾಮಯ್ಯನವರ ಆಪ್ತವಲಯವನ್ನು ಒಗ್ಗೂಡಿಸುವಂತ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯನವರ ಪುತ್ರ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದರೆ ಅವರ ನಿವಾಸದಲ್ಲಿ ಭೋಜನವನ್ನ ಸ್ವೀಕಾರ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿ ನೀವಿಬ್ರು ಕೂಡ ಒಂದಾಗಬೇಕು, ನೀವಿಬ್ಬರ ಮುನಿಸಿನಿಂದ ಅಹಿಂದ ವರ್ಗಕ್ಕೆ ಅದು ಹೊಡೆತ ಬೀಳುತ್ತೆ, ಅಹಿಂದ ಚಳುವಳಿಗೂ ಕೂಡ ಅದೊಂದು ರೀತಿ ಹಿನ್ನಡೆಯನ್ನ ತಂದೊಡ್ಡುತ್ತೆ, ನೀವು ಇಬ್ರು ಒಂದಾಗಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಮುನ್ಸ್ಕೊಂಡಿರುವಂತದ್ದು, ಸತೀಶ್ ಜಾರಕಿಹೊಳಿ ವಿರುದ್ಧ ಸಿದ್ದರಾಮಯ್ಯನವರು ಕೂಡ ಮುನ್ಸ್ಕೊಂಡಿರುವಂತದ್ದು. ಹೀಗಾಗಿ ಒಂದು ಮುನಿಸನ್ನ ತಣಿಸುವಂತ ಒಂದು ನಿಟ್ಟಿನಲ್ಲಿ ಇದೀಗ ಯತೀಂದ್ರ ಸಿದ್ದರಾಮಯ್ಯನವರು ಮುಚ್ಚುವಂತ ಒಂದು ಕೆಲಸಕ್ಕೆ ಮುಂದಾದ್ರ ಅನ್ನುವಂತ ಒಂದು ಚರ್ಚೆಯು ಕೂಡ ಶುರುವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ತಡರಾತ್ರಿ ಏನು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಏನಿದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಧನ್ಯವಾದಗಳು ತಿಮ್ಮೇಗೌಡ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ.